ಒಂದು ಕಡೆ ಇವತ್ತು ರಾಜಕೀಯ ಕರಾಳ ದಿನ ಅಂತ ಕಾಣಿಸ್ತಾ ಇದೆ. ಮಹಾರಾಷ್ಟ್ರಕ್ಕೆ ವಿಮಾನ ಅಪಘಾತಕ್ಕೀಡೋದಾಗಿರೋದನ್ನ ನಾನು ನೋಡಿದೆ ಅಂತ ಅಲ್ಲೊಬ್ರು ಹೇಳ್ತಾ ಇದ್ದಾರೆ. ದೊಡ್ಡದಾಗಿ ಬೆಂಕಿ ಹೊತ್ಕೊಂಡಿತ್ತು, ಯಾರು ಅದರ ಬಳಿ ಹೋಗೋದಕ್ಕೂ ಸಾಧ್ಯವಾಗಲಿಲ್ಲ. ನಂತರ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗೊಂಡಿತು. ಘೋರ ದುರಂತವನ್ನ ಪ್ರತ್ಯಕ್ಷದರ್ಶಿಯೋರ್ವ ಬಿಚ್ಚಿಟ್ಟಿದ್ದಾರೆ. ನಾವು ಹತ್ರ ನೋಡೋಕ್ಕೆ ಹೋದಾಗ ವಿಮಾನ ಉರಿತಾ ಇತ್ತು, ಹೀಗಾಗಿ ನಾವು ಯಾರು ಹತ್ರ ಸುಳಿಯೋದಕ್ಕೂ ಆಗಲಿಲ್ಲ. ಅಷ್ಟರ ಮಟ್ಟಿಗೆ ಬೆಂಕಿಯ ಕೆನ್ನಾಲಿಗೆ ಆವರಿಸ್ಕೊಂಡ್ಬಿಟ್ಟಿತ್ತು. ವಿಮಾನ ಕೆಳಕ್ಕೆ ಬಿದ್ದ ನಂತರ 4 ರಿಂದ 5 ಬಾರಿ ಸ್ಫೋಟ ಸಂಭವಿಸಿತು. ಯಾರನ್ನೂ ಬದುಕಿಸೋದಕ್ಕೆ ಅವರಿಗೆ ಸಹಾಯ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಅಷ್ಟರ ಮಟ್ಟಿಗೆ ಅಲ್ಲಿ ಬೆಂಕಿ ಆವರಿಸ್ಬಿಟ್ಟಿತ್ತು ಅಂತ ಅಲ್ಲಿ ಇದ್ದಂಥ ಘೋರ ದುರಂತದ ಬಗ್ಗೆ ಪ್ರತ್ಯಕ್ಷದರ್ಶಿಯೋರ್ವ ಅಲ್ಲಿ ನಡೆದಂಥ ಸಿಚುಯೇಷನ್ನ ಎಳೆಯಾಗಿ ಬಿಚ್ಚಿಡುವಂಥ ಕೆಲಸ ಮಾಡಿದ್ದಾರೆ. ನಾವು ನೋಡಿದ್ವಿ, ಹತ್ತಿರದಿಂದ ಹೋಗಿ ನಾವು ಏನೂ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ, ನಮ್ಮ ಸಹಾಯ ಮಾಡೋದಕ್ಕೂ ಸಾಧ್ಯವಾಗಲಿಲ್ಲ. ಅಷ್ಟರ ಮಟ್ಟಿಗೆ 4-5 ಬಾರಿ ಪದೇ ಬಿದ್ದ ಮೇಲೂ 4-5 ಬಾರಿ ಸ್ಫೋಟಗೊಳ್ತಾ ಇತ್ತು. ನಾವು ಏನೂ ಮಾಡೋಕ್ಕಾಗದಂತಹ ಪರಿಸ್ಥಿತಿಯಲ್ಲಿದ್ವಿ ಅಂತ ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿ ಎಲ್ಲವನ್ನ ಕಣ್ಣಾರೆ ನೋಡಿದಂಥ ಓರ್ವ ವ್ಯಕ್ತಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. आंखों से देखा है, बहुत दुख भरी दर्द भरी घटना है ये। हमने देखा कि एरोप्लेन जब नीचे आया था ऐसा लग रहा था उसका क्रैश हो जाएगा ऐसा हम सोच रहे थे, तभी क्रैश हो गया। हम देखे कि हमें लगा नहीं क्रैश हो गया है, लेकिन एयर ट्रैप पे उतरेगा ऐसा लगा, उतर रहा है, लेकिन क्रैप हुआ और उसके बाद स्फोट हो गया उसका जबरदस्त। स्फोट होने के बाद वो हम देखने आए, पहले देखा तो उसको आग लगी थी पूरे प्लेन को, और उसके बाद 4-5 स्फोट हो गया विमान में उसका, और उसके बाद बहुत लोग आ गए और उसने निकालने की कोशिश की, लेकिन बड़ी आग लगी उसके कारण कोई मदद नहीं कर सकता। लेकिन सब आ गए, तब बाद में उसको उसमें आजिदा था। ये हमारे लिए बहुत शौक की बात में है कि हमें बता नहीं सकते हम बात में ऐसा, लेकिन हमने देखा है कि पायलट ने भी ट्राई किया होगा कि लैंडिंग करने का, लेकिन लैंडिंग हुआ नहीं है। ये बहुत शौक वाली घटना है। हमने देखा पूरा एक नीचे आ रहा था, ट्रैप पे आ रहा था, ट्रैप के नजदीक 100 फुट से नजदीक आके गिर गया है। आंखों से देखा है, बहुत दुख भरी दर्द भरी घटना है ये। हमने देखा कि एरोप्लेन जब नीचे आया था ऐसा लग रहा था उसका क्रैश हो जाएगा ऐसा हम सोच रहे थे, तभी क्रैश हो गया। हम देखे कि हमें लगा नहीं क्रैश हो गया है, लेकिन एयर ट्रैप पे उतरेगा ऐसा लगा, उतर रहा है, लेकिन क्रैप हुआ और उसके बाद स्फोट हो गया उसका जबरदस्त। स्फोट होने के बाद वो हम देखने आए, पहले देखा तो उसको आग लगी थी पूरे प्लेन को, और उसके बाद 4-5 स्फोट हो गया विमान में उसका, और उसके बाद बहुत लोग आ गए और उसने निकालने की कोशिश की, लेकिन बड़ी आग लगी उसके कारण कोई मदद नहीं कर सकता। लेकिन सब आ गए, तब बाद में उसको उसमें आजिदा था। ये हमारे लिए बहुत शौक की बात में है कि हमें बता नहीं सकते हम बात में ऐसा, लेकिन हमने देखा है कि पायलट ने भी ट्राई किया होगा कि लैंडिंग करने का, लेकिन लैंडिंग हुआ नहीं है। ये बहुत शौक वाली घटना है। हमने देखा पूरा एक नीचे आ रहा था, ट्रैप पे आ रहा था, ट्रैप के नजदीक 100 फुट से नजदीक आके गिर गया है। आंखों से देखा है। ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಅಲ್ಲೇ ಇದ್ದಂಥ ಪ್ರತ್ಯಕ್ಷದರ್ಶಿ ದೂರದಿಂದ ಎಲ್ಲವನ್ನ ನೋಡ್ತಾ ಇದ್ದಂತಹ ಪ್ರತ್ಯಕ್ಷದರ್ಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲವನ್ನ ಗಮನಿಸ್ತಾ ಇದ್ವಿ. ಹತ್ತಿರಕ್ಕೆ ಹೋದಂಥ ಸಂದರ್ಭದಲ್ಲಿ ಮತ್ತೆ 4-5 ಬಾರಿ ಕೆಳಕ್ಕೆ ಬಿದ್ದ ನಂತರವೂ 4-5 ಬಾರಿ ಅದು ಸ್ಫೋಟಗೊಳ್ತು. ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ನಾವು ಕೂಡ ಯಾವುದೇ ಸಹಾಯ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹತ್ತಿರಕ್ಕೆ ಹೋದ ತಕ್ಷಣ ಬೆಂಕಿ ವ್ಯಾಪಿಸ್ತಾ ಇತ್ತು. ಇನ್ನು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಅಲ್ಲಿದ್ದಂಥವರು ನಾವು ಕೂಡ ಇದ್ವಿ ಅನ್ನೋದು ಸದ್ಯಕ್ಕೆ ಅಲ್ಲಿ ಇದ್ದಂಥ ಪ್ರತ್ಯಕ್ಷದರ್ಶಿಯ ಮಾತು. ಒಂದು ಸರಿ ಬಿತ್ತು, ನಂತರ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗೊಳ್ತು ಅಂತ ಹೇಳಿ ಅಲ್ಲಿ ನಡೆದಂಥ ಘೋರ ದುರಂತವನ್ನು ಎಳೆಯಾಗಿ ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿ ಬಿಚ್ಚಿಟ್ಟಿದ್ದಾರೆ. ವಿಮಾನ ಅಪಘಾತಕ್ಕೆ ಈಡಾಗ್ತಾ ಇರೋದನ್ನು ನಾನು ನೋಡಿದೆ, ಆದರೆ ಏನೂ ಮಾಡದಾದಂಥ ಪರಿಸ್ಥಿತಿ ನಮ್ಮಲ್ಲಿತ್ತು. ದೊಡ್ಡದಾದಂಥ ಬೆಂಕಿ ಹೊತ್ಕೊಳ್ತು. ಒಂದು ಸರಿ ಬಿದ್ದಂಥ ಸಂದರ್ಭದಲ್ಲಿ ಮತ್ತೆ 4-5 ಬಾರಿ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸ್ಫೋಟ ಸಂಭವಿಸಿದ್ರಿಂದ ನಾನು ಮಾತ್ರ ಅಲ್ಲ, ಯಾರು ಕೂಡ ಅದರ ಬಳಿ ಹೋಗುವಂಥ ಅಲ್ಲಿನ ಸಿಚುಯೇಷನ್ ಹಾಗಿರಲಿಲ್ಲ ಅಂತ ಹೇಳಿ ಅಲ್ಲಿ ನಡೆದಿದ್ದಂಥ ಸ್ಫೋಟದ ಸಮಯದ ಒಂದು ಏನೆಲ್ಲ ನಡೀತು ಅನ್ನೋದನ್ನ ಎಳೆಯಾಗಿ ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿಯವರು ಬಿಚ್ಚಿಟ್ಟಿದ್ದಾರೆ. 9 ಜನ ಪ್ರಯಾಣ ಮಾಡುವಂಥ ಸಾಮರ್ಥ್ಯವುಳ್ಳವಾದಂಥ ವಿಮಾನ ಅದು. 6 ಜನ ಪ್ರಯಾಣ ಮಾಡ್ತಾ ಇರ್ತಾರೆ. ಎಲ್ಲವೂ ಅಂದುಕೊಂಡಂತಾಗಿದ್ದರೆ ಇಷ್ಟು ಹೊತ್ತಿನ ಸುಮಾರಿಗೆ ಚುನಾವಣೆಯ ರ್ಯಾಲಿಗಳಲ್ಲಿ
ಭಾಗಿಯಾಗಬೇಕಾಗಿತ್ತು. ಆದರೆ ವಿಧಿಯಾಟ, ವಿಧಿಲಿಖಿತ ಬೇರೆಯದ್ದೇ ಇತ್ತು. ಒಂದು ಕಡೆ ಗಮನಿಸೋದಾದರೆ ಕಿಂಗ್ ಮೇಕರ್ ಅನ್ನುವಂಥ ಮಟ್ಟಿಗೆ ಹೆಸರು ಮಾಡಿದಂಥ ವ್ಯಕ್ತಿ. ಒಂದಷ್ಟು ವಿವಾದಗಳು ಇವ್ರ ಮೇಲೆ ಇದ್ದರೂ ಕೂಡ ಕಾರ್ಯಕರ್ತರ ಒಡನಾಟ ಮಾತ್ರ ಯಾವತ್ತೂ ಕಡಿಮೆ ಆಗಿರಲಿಲ್ಲ. ಒಂದಷ್ಟು ವಿವಾದಗಳು ಸುತ್ತಕೊಂಡಿತ್ತು, ಆದರೂ ಕೂಡ ಕಾರ್ಯಕರ್ತರ ಪ್ರೀತಿ, ಜನಶಕ್ತಿ, ಜನ ಬೆಂಬಲ ಹಾಗೇ ಇರೋ ಕಾರಣ ಬಹಳಷ್ಟು ಹೆಸರನ್ನು ಸಂಪಾದನೆ ಮಾಡಿದಂಥ ವ್ಯಕ್ತಿ, ಆಡಳಿತ ದಕ್ಷತೆ ಇದ್ದಂತಹ ವ್ಯಕ್ತಿ. ಒಂದು ಕಡೆ ಸಮ್ಮಿಶ್ರ ಸರ್ಕಾರಕ್ಕೂ ಕೂಡ ಇವರ ಒಂದು ಅನುಪಸ್ಥಿತಿ ಬಹಳಷ್ಟರ ಮಟ್ಟಿಗೆ ಮುಂಬರುವ ಭವಿಷ್ಯದ ಮೇಲೆ ಹೊಡೆತ ಬೀಳುವಂಥ ಸಾಧ್ಯತೆ ಕೂಡ ಇರ್ಬೋದು. ಅಷ್ಟರ ಮಟ್ಟಿಗೆ ಇವರ ಒಂದು ಉಪಸ್ಥಿತಿ ಅಷ್ಟರ ಮಟ್ಟಿಗಿತ್ತು. ಸದ್ಯಕ್ಕೆ ಇವರನ್ನು ಕಳ್ಕೊಂಡು ಒಂದು ಕಡೆ ಪಕ್ಷವು, ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಒಂದು ಉತ್ತಮ ಆಡಳಿತ ಕೊಟ್ಟಂಥ ನಾಯಕ ಎನ್ನುವಂಥ ಹೆಗ್ಗಳಿಕೆಯನ್ನು ವಹಿಸ್ಕೊಂಡಂಥ ನಾಯಕನನ್ನು ಕಳ್ಕೊಂಡು ಕಂಗಾಲಾಗಿದ್ದಾರೆ. ಆಸ್ಪತ್ರೆಯ ಮುಂದೆಯಂತೂ ಜನಸಾಗರವೇ ಹರಿದುಬಿಟ್ಟಿದೆ. ಅದರಲ್ಲೂ ಕೂಡ ನೀವು ಗಮನಿಸ್ಬೋದು, ಅವ್ರು ಬಂದರು ಅಂದರೆ ಎಲ್ಲರೂ ಕೂಡ ಬಹಳಷ್ಟು ಒಂದಷ್ಟು ಆ್ಯಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರ ಒಂದು ತೀಕ್ಷ್ಣ ರಾಜಕಾರಣಿ, ಬಹಳ ಬುದ್ಧಿವಂತಿಕೆಯಿಂದ ಪಕ್ಷವನ್ನು ಸಂಘಟಿಸುವಂಥ, ಕಾರ್ಯಕರ್ತರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಉಳ್ಳಂಥ ನಾಯಕ. ಈಗ ಏಕಾಏಕಿ ಅವರ ಸಾವು ಒಂದು ಕಡೆ ಬರ ಸಿಡಿಲಿನಂತೆ ಬಂದೊದಗಿದೆ. ಕುಟುಂಬಸ್ಥರಿಗೆ ಬಹಳಷ್ಟು ಆಕ್ರಂದನ. ಆಸ್ಪತ್ರೆಯ ಮುಂದೆ ನಾವು ಗಮನಿಸೋದಾದರೆ ಜನಸಾಗರವೇ ಹರಿದುಬಿಟ್ಟಿದೆ. ಒಂದು ಕಡೆ ದೇಹಗಳನ್ನು ಗುರುತಿಸೋಕ್ಕಾಗ್ತಾ ಇಲ್ಲ, ಎಲ್ಲವೂ ಕೂಡ ಕರಕಲಾಗ್ಬಿಟ್ಟಿದೆ. ಒಂದು ಕಡೆ ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ಬೋದು, ಅಲ್ಲಿ ಸಾಂದರ್ಭಿಕ ಚಿತ್ರವನ್ನು ಕೂಡ ನೀವು ನೋಡ್ಬೋದು. ಅಲ್ಲಿ ಆ್ಯಕ್ಚುಲ್ ಆಗಿ ಅಲ್ಲಿ ಎಕ್ಸಾಕ್ಟಾಗಿ ಏನಾಗಿದೆ, ಪೊಲೀಸರು ಬಿಡ್ಬಿಟ್ಟಿದ್ದಾರೆ, ಒಂದಷ್ಟು ಜನ ಇದ್ದಾರೆ, ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟರಲ್ಲಾಗಲೇ ಎಲ್ಲವೂ ಮುಗಿದು ಹೋಗಿತ್ತು. ಅಲ್ಲಿದ್ದಂಥ ದೇಹಗಳನ್ನು ಕೂಡ ಯಾರ್ಯಾರು ಅಂತ ಕಂಡು ಹಿಡಿಯಲಾಗದ ಮಟ್ಟಿಗೆ ಎಲ್ಲರೂ ಕೂಡ ಸುಟ್ಟು ಕರಕಲಾಗ್ಬಿಟ್ಟಿದ್ರು. ವಿಮಾನದ ಅವಶೇಷಗಳನ್ನು ಕೂಡ ನೀವು ಗಮನಿಸೋದಾದರೆ ಒಂದು ರೆಕ್ಕೆ ಕಾಣಿಸ್ತಾ ಇದೆ ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಸುಟ್ಟು ಭಸ್ಮವಾಗ್ಬಿಟ್ಟಿದೆ. 9 ಜನ ಪ್ರಯಾಣ ಮಾಡುವಂಥ ಸಾಮರ್ಥ್ಯವುಳ್ಳಂಥ ವಿಮಾನ. ಆದರೆ ಬಹಳಷ್ಟು ನಿರ್ವಹಣೆಯನ್ನು ಕೂಡ ಮಾಡಲಾಗಿತ್ತು. ಅಷ್ಟರ ಮಟ್ಟಿಗೆ ಏನು ಬಹಳಷ್ಟು ಅಳಿಯದಾದ ವಿಮಾನ ಅಂತ ಹೇಳಿ ಏನು ಅಷ್ಟೊಂದು ಕಡಿಮೆ ಇರಲಿಲ್ಲ, ಚೆನ್ನಾಗೇ ಇತ್ತು, ಎಲ್ಲವೂ ಚೆನ್ನಾಗಿತ್ತು. ಎಲ್ಲವೂ ಸರಿ ಇದ್ದಿದ್ರೆ ಇಷ್ಟರಲ್ಲಾಗಲೇ ಚುನಾವಣಾ ರ್ಯಾಲಿಗಳಲ್ಲಿ, ಸಭೆಗಳಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಆದರೆ ಎಲ್ಲವೂ ಕೂಡ ಈಗ ವಿಚಿತ್ರ ಅನಿಸ್ಬಿಟ್ಟಿದೆ ಅಲ್ಲಿನ ಜನತೆಗೆ. ಎಲ್ಲರೂ ಕೂಡ ಒಂದು ಕಡೆ ಈಗ ಬರ್ತಾರೆ DCM ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಸಜ್ಜಾಗಲಾಗಿತ್ತು ಆ ಪ್ರೋಗ್ರಾಮ್ಗಳಲ್ಲಿ, ಆ ಒಂದು ಸಮಾವೇಶಗಳಲ್ಲಿ ಎಲ್ಲವೂ ಕೂಡ ಸಿದ್ಧತೆ ನಡೆದಿತ್ತು. ಆದರೆ ಎಲ್ಲವೂ ಈಗ ಶೋಕಾಚರಣೆಯಾಗಿ ಬದಲಾಗ್ಬಿಟ್ಟಿದೆ, ಒಂದು ಶಕ್ತಿಯೇ ಇಲ್ಲದಂತೆ ಬದಲಾಗ್ಬಿಟ್ಟಿದೆ. ಅಲ್ಲಿನ ಚಿತ್ರಣವೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಟ್ಟಿದೆ. ಸದ್ಯಕ್ಕೆ 3 ದಿನ ಮಹಾರಾಷ್ಟ್ರ ಪೂರ್ತಿ ಶೋಕಾಚರಣೆಗೆ CM ದೇವೇಂದ್ರ ಫಡ್ನವೀಸ್ ಕರೆಯನ್ನು ಕೊಟ್ಟಿದ್ದಾರೆ. ಮೊದಲು 2 ದಿನ ಕರೆ ಕೊಟ್ಟಿದ್ರು, ಈಗ 3 ದಿನ ಕರೆ ಕೊಟ್ಟಿದ್ದಾರೆ. ನಾಳೆ ಅಂತ್ಯಕ್ರಿಯೆ ಆಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಒಂದು ವೇಳೆ ಅಂತ್ಯಕ್ರಿಯೆ ನಡೆದರೂ ಕೂಡ ಪ್ರಧಾನಿ ಮೋದಿ ಅವರು ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಏನಾಯಿತು ಎತ್ತಾಯಿತು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡ್ರು. ಹಾಗಾಗಿ ನಾಳೆ ಅಂತ್ಯಕ್ರಿಯೆ ನಡೆಯಬಹುದಾ, ಅಥವಾ ಅಭಿಮಾನಿಗಳ ಸಾಗರ ಬಹಳಷ್ಟಿದ್ರೆ ಎಲ್ಲರಿಗೂ ಮುಕ್ತವಾಗಿ ನೋಡೋದಕ್ಕೆ ಅವಕಾಶವನ್ನು, ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡು ಕೊಡಬಹುದಾ, ಮುಂದಿನ ರೂಪುರೇಷೆಗಳೇನು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿಗ ಚರ್ಚೆ ನಡೀತಿ. ಯಾಕಂತ ಹೇಳಿದ್ರೆ ಸಹಜ ಸಾವಾಗಿದ್ದಿದ್ರೆ ಬಹುಶಃ ದೇಹವನ್ನು 1-2-3 ದಿನ ಇಟ್ಕೊಂಡು ಎಲ್ಲ ಒಂದು ಕಾರ್ಯಕರ್ತರು, ಅಭಿಮಾನಿಗಳಿಗೆ ಅವರ ಒಂದು ಪಾರ್ಥಿವ ಶರೀರವನ್ನು ನೋಡೋದಕ್ಕಾಗಲಿ, ಮೆರವಣಿಗೆಗಾಗಲಿ ಅವಕಾಶ ಕೊಡಬಹುದಾಗಿತ್ತು. ಆದರೆ ಇವತ್ತಿಗೆ ಸದ್ಯಕ್ಕೆ ಇನ್ನೂ ಅವರ ದೇಹ ಹೇಗಿದೆ, ಅವರ ಮುಖವನ್ನು ನೋಡಬಹುದಾ, ಅವರು ಹೇಗಿದ್ದಾರೆ, ಏನಾಗಿದ್ದಾರೆ, ಅವೆಲ್ಲವೂ ಕೂಡ ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ. ಯಾವುದಕ್ಕೂ ಇನ್ನೂ ಉತ್ತರ ಸಿಕ್ಕಿಲ್ಲ. ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯೂ ಕೂಡ ಇನ್ನೂ ಅಧಿಕೃತ ಮಾಹಿತಿಯನ್ನು ಹೊರಕೊಟ್ಟಿಲ್ಲ. ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ, ಅವ್ರನ್ನ ಮುಕ್ತವಾಗಿ ನೋಡ್ಬೋದಾ, ಮತ್ತೆ ಅಂದರೆ ಅಜಿತ್ ಪವಾರ್ ಅವ್ರನ್ನ ನಾವು ಹೇಗೆ ನೋಡ್ತಿದ್ವಿ ಹಾಗೆ ನೋಡಬಹುದಾ ಅನ್ನೋದು ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ಅವರನ್ನು ಮುಖ ನೋಡೋದಕ್ಕೂ ಆಗಲ್ವಾ ಅನ್ನೋದು ಈಗ ಅಲ್ಲಿ ಜನರ, ಕಾರ್ಯಕರ್ತರ, ಕುಟುಂಬಸ್ಥರ ಒಂದು ಯೋಚನೆ ಆಗಿಬಿಟ್ಟಿದೆ. ಹಾಗಾಗಿ ಮುಂದಿನ ಕ್ರಮ ಹೇಗಿರುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಯಾವುದೇ ಅಪ್ಡೇಟ್ಸ್ ಲಭ್ಯವಾಗಿಲ್ಲ. ಆಸ್ಪತ್ರೆ ಒಂದಷ್ಟು ವಿಚಾರಗಳನ್ನು ಇನ್ನೂ ಕೊಡಬೇಕಾಗಿದೆ. ಮುಂದಿನ ರೂಪುರೇಷೆಗಳೇನು, ಯಾವತ್ತು ಅಂತ್ಯಕ್ರಿಯೆ ಮಾಡ್ತಾರೆ, ಜಸ್ಟ್ ಇದು ಗೆಸ್ ನಾಳೆ ಮಾಡಬಹುದಾ ಅನ್ನೋದು, ಆದರೆ ಫೈನಲ್ ಡಿಸಿಷನ್ ಅಲ್ಲ. ಯಾಕಂತ ಹೇಳಿದ್ರೆ 3 ದಿನ ಕರೆ ಕೊಟ್ಟಿರೋದು ಈ ಒಂದು ಶೋಕಾಚರಣೆಗೆ ಅನ್ನುವಂಥ ಸಂದರ್ಭದಲ್ಲಿ ಏನೆಲ್ಲ ಇನ್ನೂ ಯೋಚನೆಗಳಿದೆ, ಏನು ಮಾಡಬೇಕು, ಹೇಗಿರುತ್ತೆ ರೂಪುರೇಷೆಗಳು, ಎಲ್ಲರಿಗೂ ಅವಕಾಶ ಸಿಗುತ್ತಾ ಮುಕ್ತವಾಗಿ ಅವ್ರನ್ನ ನೋಡೋದಕ್ಕೆ ಅನ್ನೋದು ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ಈ ವಿಚಾರಗಳಿಗೆ ಇನ್ನೂ ಯಾವುದೇ ರಿಯಾಕ್ಷನ್ಸ್ಗಳು ಬಂದಿಲ್ಲ, ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಒಟ್ಟಾರೆ ಸದ್ಯಕ್ಕಿರುವಂಥ
ಚಿತ್ರಣಗಳನ್ನು ಗಮನಿಸೋದಾದರೆ ಈಗ ಆಸ್ಪತ್ರೆಯತ್ತ ಎಲ್ಲರೂ ಧಾವಿಸ್ತಾ ಇದ್ದಾರೆ. ಸಾವಿರಾರು ಜನ ಸೇರ್ಕೊಂಡಿದ್ದಾರೆ. ಪೊಲೀಸವ್ರಿಗೆ ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇದೆ. ಸದ್ಯಕ್ಕೆ ಅಜಿತ್ ಪವಾರ್ ಅವರ ದೇಹ ಹೇಗಿದೆ ಅನ್ನೋದು ಕೂಡ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದು ಸ್ಕ್ರೀನಲ್ಲಿ ನಾವು ಗಮನಿಸ್ತಾ ಹಾಗೆ ಬಹಳಷ್ಟು ಸುಟ್ಟು ಕರಕಲಾಗ್ಬಿಟ್ಟಿದೆ. ಸಾಂದರ್ಭಿಕ ಚಿತ್ರಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ರಿಯಲ್ ಆಗಿ ಅಲ್ಲಿ ವಿಮಾನ ಪತನಗೊಂಡಂಥ ಬಾರಾಮತಿಯಿಂದ ಒಂದು ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಎಲ್ಲವೂ ಕೂಡ ಏನು ಬಹುಶಃ ಮತ್ತೆ ಮೊದಲಿನ ಥರ ನಾವು ಅಜಿತ್ ಅವರನ್ನು ನೋಡ್ಬೋದು ಅನ್ನೋದು ಕೂಡ ಗೆಸ್ ಮಾಡುವಂತಹ ಪರಿಸ್ಥಿತಿ ಸದ್ಯಕ್ಕಿಲ್ಲ. ಮುಂದೆ ಏನು ಇನ್ನಷ್ಟೇ ಅಧಿಕೃತ ಮಾಹಿತಿಗಳು ಬರಬೇಕಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಮುಂಬೈನಿಂದ ಹೊರಟಂಥ ವಿಮಾನ ಕೇವಲ 45 ನಿಮಿಷಗಳ ಅಂತರದಲ್ಲಿ ಅಂದರೆ 8:45 ಸುಮಾರಿಗೆ ಅಪ್ಪಳಿಸ್ಬಿಟ್ಟಿದೆ. ತುರ್ತು ಭೂಸ್ಪರ್ಶ ಮಾಡುವಂಥ ಸಿಚುಯೇಷನ್ ಕೂಡ ಏನಿತ್ತು ಅನ್ನೋದು ಇನ್ನೂ ಮೇಡೆ ಅಂತ ಅಲ್ಲಿದ್ದಂಥ ಪೈಲಟ್ ಶಾಂಭವಿ ಹೇಳಿದ್ದಾರೆ. ATSಗೆ ಅದು ರವಾನೆ ಆಗಿದೆ. ಆದರೆ ತಾಂತ್ರಿಕ ದೋಷ ಏನು ಕಂಡು ಬಂತು, ಹೇಗೆ ಕಂಡು ಬಂತು, ಎಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ, ಯಾಕಂತ ಹೇಳಿದ್ರೆ ಡ್ಯುಯಲ್ ಇಂಜಿನ್, ಡಬಲ್ ಇಂಜಿನ್ ಇದೆ ಅನ್ನೋದು ಸದ್ಯಕ್ಕಿರುವಂಥ ವಿಚಾರ. ಸದ್ಯಕ್ಕೆ ಇಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಏನಾಯಿತು, ತುರ್ತು ಭೂಸ್ಪರ್ಶ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಹವಾಮಾನ ವೈಪರೀತ್ಯವೇ ಅಲ್ಲಿ ಹೇಗಿದೆ ಆ ಒಂದು ಜಾಗ ಅಂತ ಗೊತ್ತಾಗಲಿಲ್ಲ, ಅಥವಾ ರನ್ವೇ ಏನೋ 100 ಮೀಟರ್ಸ್ ದೂರ ಇತ್ತು ಅಂತ ಗೊತ್ತಾಗ್ತಾ ಇದೆ. ಹಾಗಾದರೆ ರನ್ವೇ ಅಂತ ತಪ್ಪಾಗಿ ತಿಳ್ಕೊಂಡು ಲ್ಯಾಂಡ್ ಮಾಡಿದ್ರು ಅಂದ ಮಾತ್ರದಲ್ಲಿ ಹಾಗಾದರೆ ಮೇಡೆ ಅನ್ನುವಂಥ ಪ್ರಮೇಯ ಇರಲಿಲ್ಲ. ಎಲ್ಲವೂ ಕೂಡ ಮಂಜು ಕವಿದ ವಾತಾವರಣವೇ ಇದೆಲ್ಲದಕ್ಕೂ ಕಾರಣ ಆಯಿತಾ, ಅಥವಾ ಆ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಲ್ಯಾಂಡ್ ಮಾಡುವಂಥ ಅನಿವಾರ್ಯತೆ, ಅಗತ್ಯತೆ ಏನಿತ್ತು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಈಗಾಗಲೇ ಇನ್ವೆಸ್ಟಿಗೇಷನ್ ಕೂಡ ತನ್ನ ತನಿಖೆಯನ್ನು ಆರಂಭಿಸಿದೆ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋಯಿಂದ ತನಿಖೆ ನಡೀತಾ ಇದೆ. ಇನ್ನೊಂದಷ್ಟು ಜನ ತನಿಖೆ ನಡೀಲೇಬೇಕು ಅನ್ನುವಂಥದ್ದು, ಏನಾಯಿತು ಅನ್ನೋದು ಗೊತ್ತಾಗಲೇಬೇಕು ಅಂತ ಮಮತಾ ಬ್ಯಾನರ್ಜಿ ಸೇರಿದಂತೆ ಹಲವರು ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ. ರಾಷ್ಟ್ರ ನಾಯಕರಾಗಿರ್ಬೋದು, ರಾಜ್ಯ ನಾಯಕರಾಗಿರ್ಬೋದು, ಬಹಳಷ್ಟು ಜನ ತಮ್ಮ ಸಂತಾಪವನ್ನು ಟ್ವೀಟ್ ಮಾಡೋ ಮೂಲಕ ಸೂಚಿಸಿದ್ದಾರೆ. ಅದರಲ್ಲೂ ಬಹಳಷ್ಟು ಜನ ಈಗ ಆಸ್ಪತ್ರೆ ಮುಂದೆ ದಾಂಗುಡಿ ಇಟ್ಟಿದ್ದಾರೆ. ಅಲ್ಲಿಂದ ಪೊಲೀಸರು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟವಾಗ್ತಾ ಇದೆ. ಅಂಥ ಸಿಚುಯೇಷನಲ್ಲಿ ಕ್ರಿಯೇಟ್ ಆಗಿರುವಂಥದ್ದು. ಒಂದು ಕಡೆ ದೇಹವನ್ನು ನೋಡಿದ್ರೂ ಕೂಡ ಕಂಪ್ಲೀಟಾಗಿ ಸುಟ್ಟು ಕರಕಲಾಗ್ಬಿಟ್ಟಿದೆ. ಯಾರ ದೇಹ, ಇರುವಂಥ 6 ಜನರಲ್ಲಿ ಯಾರ ದೇಹ ಅಜಿತ್ ಪವಾರ್ ಅವರದ್ದು ಅನ್ನೋದಾದರೆ ಪೈಲಟ್ ಯಾರು, ಅಲ್ಲಿದ್ದಂಥ ಬಾಡಿಗಾರ್ಡ್ಸ್ ಯಾರು ಅಂತಲೂ ಕೂಡ ಕಂಡು ಹಿಡಿಯಲಾಗದ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಒಂದು ಕಡೆ ಮಂಜು ಕವಿದ ವಾತಾವರಣವೇ ಈ ಒಂದು ವಿಮಾನ ಅಪಘಾತಕ್ಕೆ ಕಾರಣವಾಯ್ತಾ ಅನ್ನೋದು ಒಂದು ಪ್ರಶ್ನೆಯಾದೆ. ತಾಂತ್ರಿಕ ದೋಷವಾದಲ್ಲಿ ತನಿಖೆಯಿಂದ ಮತ್ತಷ್ಟು ವಿಚಾರ ಬಯಲಿಗೆ ಬರಬೇಕಾಗಿದೆ. ಸದ್ಯಕ್ಕಿರುವಂಥ ಅಪ್ಡೇಟ್ ಪ್ರಕಾರ ಮುಂದಿನ ಕ್ರಮಗಳೇನು ಅನ್ನೋದೇ ಪ್ರಶ್ನೆ. 3 ದಿನ ಶೋಕಾಚರಣೆಗೆ ಕರೆಯನ್ನು ಕೊಡಲಾಗಿರೋದ್ರಿಂದ ಮುಂದೆ ಹೇಗೆ, ಎಲ್ಲರೂ ಕೂಡ ಬಂದಂಥ ಕಾರ್ಯಕರ್ತರಾಗಿರ್ಬೋದು, ಜನಸಾಗರಗಳಾಗಿರ್ಬೋದು, ಅಜಿತ್ ಪವಾರ್ ಅವರ ದೇಹವನ್ನು ನೋಡ್ಬೋದಾ, ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಅವಕಾಶ ಕೊಡ್ತಾರಾ ಅನ್ನೋದು ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ಇದರ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ.